ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರಿಗೆ ಮಾರ್ಚ್ 19, 20, 21, 22, 23 ಮತ್ತು 24 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ, ಖಂಡಿತವಾಗಿ ಇದನ್ನು ತಿಳಿದುಕೊಂಡರೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಎ ಅಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದನ್ನು ಸಾಧಿಸೋಕೆ ಸೂಕ್ತವಾದ ಸಮಯ. ಒಟ್ಟಾರೆಯಾಗಿ ಇಂದು ನಾವು ರಾಶಿ ಚಕ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಮೇಷ ರಾಶಿಯವರ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡೋಣ. ಮೇಷ ರಾಶಿಯವರ ಮನೆಯಲ್ಲಿ ಒಂದು ದೈವಿಕವಾದ ಶಕ್ತಿ ನಿರಂತರವಾಗಿ ಸಂಚರಿಸುತ್ತಿದೆ. ಆ ದೇವತೆಯ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಯಾವಾಗಲೂ ಕೂಡ ಅಪಾರವಾಗಿದೆ. ಆದರೆ ಆ ಒಂದು ದೈವಿಕ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಆ ಒಂದು ಶಕ್ತಿ ನಿಮಗೆ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಂದರ್ಭ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ. ಏಕೆಂದರೆ ಯುಗಾದಿ ಅಮಾವಾಸ್ಯೆ ಯುಗಾದಿ ಹಬ್ಬ ಕಳೆದ ನಂತರ ಜ್ಯೋತಿಷ್ಯದಲ್ಲಿ ಹೊಸ ಪಂಚಾಂಗವನ್ನು ತೆರೆಯುವಂತಹ ಸಂದರ್ಭ. ಆಗ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಆ ರೀತಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಿಹ್ನೆಗಳನ್ನು ಮತ್ತು ದೇವರ ಅನುಗ್ರಹವನ್ನು ನೀವು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಆದರೆ ಇನ್ನು ಮುಂದೆ ನೀವು ಚಿಂತಿಸುವ ಅಗತ್ಯವಿಲ್ಲ. ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸತತವಾಗಿ ವಿಶೇಷವಾದ ಒಳ್ಳೆಯ ಸುದ್ದಿಗಳು ಬರುತ್ತವೆ. ನೀವು ಎಂದೇ ಕೂಡ ನಿರೀಕ್ಷೆ ಮಾಡದಂತಹ ಅದ್ಭುತವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಆ ಒಳ್ಳೆಯ ಸುದ್ದಿ ಏನು? ನಿಮ್ಮ ಮನೆಯಲ್ಲಿ ಸುತ್ತುತ್ತಿರುವಂಥ ಆ ವಿಶೇಷವಾದ ಶಕ್ತಿ ಯಾವುದು? ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಖಂಡಿತವಾಗಿ ನಿಮ್ಮ ಮುಂಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ, ನಿಮ್ಮ ಅದೃಷ್ಟ ಹೇಗೆ ತಿರುಗುತ್ತದೆ, ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೇಷ ರಾಶಿಯವರ ಸ್ವಭಾವದ ಬಗ್ಗೆ ನೋಡೋದಾದರೆ ಅವರು ಪ್ರಾಮಾಣಿಕರು ಮತ್ತು ಸೂಕ್ಷ್ಮ ಹೃದಯದವರು. ಅವರು ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾರೆ ಮತ್ತು ಯಾರನ್ನಾದರೂ ನಂಬಿದರೆ ಅವರನ್ನು ಕುರುಡರಾಗಿ ನಂಬಿಬಿಡುತ್ತಾರೆ. ಆದರೆ ಒಮ್ಮೆ ಅವರ ನಂಬಿಕೆ ಕಳೆದು ಹೋದರೆ ಅದನ್ನು ಮರಳಿ ಪಡೆಯೋದು ಅಸಾಧ್ಯ. ಮೇಷ ರಾಶಿಯ ಜನರಿಗೆ ಆಕರ್ಷಕವಾದ ನೋಟವಿರುತ್ತದೆ. ಅವರ ಮುಖದಲ್ಲಿ ವಿಶೇಷವಾದ ಕಾಂತಿ ಇರುತ್ತದೆ. ಮಾತನಾಡುವಾಗ ಸ್ಪಷ್ಟತೆ, ಧೈರ್ಯ ಮತ್ತು ಮೋಡಿ ಅವರ ವಿಶೇಷತೆ. ಅವರ ಮಾತುಗಳಲ್ಲಿ ಯಾವಾಗಲೂ ಕೂಡ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ತುಂಬ ಇರುತ್ತದೆ. ಅವರು ಈ ರಾಶಿ ಚಕ್ರ ಚಿಹ್ನೆಯನ್ನು ನೋಡಿದಾಗ ಬೇರೆಯವರು ಸ್ವಾಭಾವಿಕವಾಗಿ ಅವರತ್ತ ಆಕರ್ಷಣೆಯಾಗ್ತಾರೆ. ಅವರ ವ್ಯಕ್ತಿತ್ವವು ತಮ್ಮ ಮಾತು, ತಮ್ಮ ನಡವಳಿಕೆಯಿಂದ ಅನಿರೀಕ್ಷಿತವಾಗಿ ಹೃದಯಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಬೇರೆಯವರು ಅವರನ್ನು ನೋಡಿದ ತಕ್ಷಣ ತಮ್ಮ ತೊಂದರೆಯನ್ನು ಮತ್ತು ದುಃಖವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಅವರು ತುಂಬ ಒಳ್ಳೆಯ ಕೇಳುಗಾರರು ಆಗಿರುತ್ತಾರೆ ಮತ್ತು ಸಲಹೆಗಳನ್ನು ಕೊಡ್ತಾರೆ. ತುಂಬ ಎಚ್ಚರಿಕೆಯಿಂದ ಮಾತುಗಳನ್ನು ಕೇಳಿಸಿಕೊಳ್ತಾರೆ ಮತ್ತು ಯಾವ ರೀತಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ಕಷ್ಟದಲ್ಲಿ ಇರುವಂತವರಿಗೆ ಯಾವ ರೀತಿ ಸಲಹೆಯನ್ನ ಕೊಡಬೇಕು ಎಲ್ಲವನ್ನ ಕೂಡ ಅದ್ಭುತವಾಗಿ ತಿಳಿದುಕೊಂಡಿರುವಂತಹ ರಾಶಿ ಚಕ್ರ ಚಿಹ್ನೆಯೇ ಮೇಷ ರಾಶಿ. ಸ್ನೇಹವನ್ನ ತುಂಬಾ ಗೌರವಿಸುವಂತವರು, ಸ್ನೇಹಕ್ಕೆ ಜೀವ ತುಂಬುತ್ತಾರೆ. ತಮ್ಮ ಸ್ನೇಹಿತರಿಗಾಗಿ ಯಾವುದೇ ತ್ಯಾಗ ಮಾಡಲು ಕೂಡ ಸಿದ್ಧರಾಗಿರ್ತಾರೆ. ಅವರ ಸ್ನೇಹಿತರ ಸಂಖ್ಯೆ ದೊಡ್ಡದಾಗಿದೆ. ಅವರು ಕೂಡ ಯಾರೊಂದಿಗಾದರೂ ಬೇಗನೆ ಹೊಂದಿಕೊಳ್ತಾರೆ ಮತ್ತು ಎಲ್ಲರನ್ನ ಪ್ರೀತಿ ಮಾಡುತ್ತಾರೆ. ಇದೇ ರೀತಿ ಇವರ ಜೀವನದಲ್ಲಿ ಕೆಲವೊಂದಿಷ್ಟು ಎಚ್ಚರಿಕೆ ಕೂಡ ಅಗತ್ಯವಾಗಿರುತ್ತದೆ. ಏಕೆಂದರೆ ಕಷ್ಟಗಳು ಮನುಷ್ಯನನ್ನ ಹೇಳಿ ಕೇಳಿ ಬರೋದಿಲ್ಲ. ಮೇಷ ರಾಶಿಯವರ ಜೀವನದಲ್ಲಿ ಕಳೆದ ಕೆಲವು ಸಮಯಗಳಿಂದ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ಬೋದು. ಸಾಲಬಾಧೆ, ಆರೋಗ್ಯದ ಸಮಸ್ಯೆಗಳು. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಯಾವುದಾದ್ರೂ ಒಂದು ಖರ್ಚು ದಿಢೀರನೆ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ಗ್ರಹಗಳ ಪರಿಸ್ಥಿತಿ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತಾ ಇತ್ತು. ಆದರೆ ನಿಮ್ಮ ತಾಳ್ಮೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ನೈಸರ್ಗಿಕವಾದ ಗುಣವನ್ನು ಹೊಂದಿರುವಂತಹ ನಿಮಗೆ ಬಹಳಷ್ಟು ತಾಳ್ಮೆ ಇದೆ. ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಕೂಡ ಇದೆ. ನೀವು ಬಹಳ ಶಾಂತವಾಗಿರ್ತೀರಾ ಮತ್ತು ಮುಕ್ತವಾಗಿ ಮಾತನಾಡ್ತೀರಾ. ನಿಮ್ಮ ವಿಶೇಷವಾದ ಸ್ವಭಾವಕ್ಕೆ ಎಲ್ಲರೂ ಆಕರ್ಷಣೆ ಆಗ್ತಾರೆ. ಧೈರ್ಯದಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸ್ತೀರಾ. ತಮ್ಮ ನೋವುಗಳನ್ನು ಒಳಗಡೆ ಇಟ್ಕೊಂಡಿರ್ತೀರಾ, ಹೊರಗೆ ಮರೆ ಮಾಚ್ತೀರಾ ನಿಮ್ಮ ನಗುವಿನ ಮುಖಾಂತರ. ಯಾರಿಗೂ ಕೂಡ ನಿಮ್ಮ ನೋವನ್ನು ಬಹಿರಂಗಪಡಿಸದೆ ಮೌನವಾಗಿ ಸಹಿಸಿಕೊಳ್ತೀರಾ. ಅದಕ್ಕಾಗಿ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಎಲ್ಲರೊಂದಿಗೆ ಹೊಂದಿಕೊಳ್ಳುವಂತಹ ವಿಶೇಷವಾದ ಸಂದರ್ಭಗಳಲ್ಲಿ ನೀವು ಯಾರನ್ನು ಕೂಡ ಕೈ ಬಿಡದಂತೆ ವಿಶೇಷವಾದ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ತೊಂದರೆಗಳು ಕೂಡ ಆಕಸ್ಮಿಕವಲ್ಲ. ಇದು ದೇವರ ವಿಶೇಷವಾದ ಪರೀಕ್ಷೆಯ ಸಮಯವಾಗಿತ್ತು. ನಿಮಗೆ ಬೇಕಾದ ಧೈರ್ಯ ಮತ್ತು ಸಹಾಯವನ್ನು ನೀಡಲು ಸಿದ್ಧರಿರುವಂತಹ ಕೆಲವು ಸ್ನೇಹಿತರನ್ನ ಕೂಡ ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ. ಒಟ್ಟಾರೆಯಾಗಿ ಮೇಷ ರಾಶಿಯವರ ಜೀವನದಲ್ಲಿ ಅಪರೂಪವಾದ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಈಗ ಹೊಸ ವ್ಯಕ್ತಿ ಆಗಮನವಾಗುತ್ತೆ. ಎ ಅಕ್ಷರದಿಂದ ಶುರುವಾಗುವಂತಹ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ.
ಈಗ ಖಂಡಿತವಾಗಿ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಬಯಸುವಂತಹ ಜೀವನವನ್ನು ವಾಸ್ತವವಾಗಿಸುವಂತಹ ಸಮಯ. ನೀವು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಕ್ಕೆ ಇರ್ತೀರಾ. ಈ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅಧಿಕಾರ ಸ್ಥಾನವನ್ನು ತುಂಬುವಂತಹ ಮತ್ತು ಮಂತ್ರಿ ಮಟ್ಟಕ್ಕೆ ಏರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಬಯಸಿದ್ದನ್ನು ಸಾಧಿಸುವ ಮತ್ತು ಉತ್ತಮವಾದ ಹಣ, ಆಸ್ತಿ ಮತ್ತು ಹೇರಳವಾದ ಸಂಪತ್ತು, ಮನೆಯನ್ನು ಪಡೆಯುವಂತಹ ಹಂತ ಪ್ರಾರಂಭವಾಗಿದೆ. ದೇವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಆ ದೈವಿಕವಾದ ಅನುಗ್ರಹ ಮತ್ತು ಮೊದಲೇ ಹೇಳಿರುವಂತೆ ಎ ಅಕ್ಷರದಿಂದ ಮೇಷರಾಶಿಯವರ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭವನ್ನು ಗುರುತಿಸುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನಡೆದಂತಹ ಘಟನೆಗಳು ನಿಮ್ಮನ್ನ ತುಂಬಾ ಗಾಯ ಮಾಡಿರಬಹುದು, ನೋವಿಸಿರಬಹುದು. ನಿಮ್ಮ ಕುಟುಂಬ ಸದಸ್ಯರು ದೊಡ್ಡ ದೊಡ್ಡ ಅಪಘಾತಗಳಿಂದ ಸದ್ಯದಲ್ಲೇ ಪಾರಾಗಿರೋದನ್ನ ನೋಡಿರಬಹುದು. ಅಸಾಧ್ಯವೆಂದು ತೋರಿಸುವಂತಹ ಕೆಲಸಗಳು ಕೂಡ ಕೊನೆಯ ಕ್ಷಣಗಳಲ್ಲಿ ಪೂರ್ಣಗೊಳ್ಳುವಂತಹ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಒಟ್ಟಾರೆಯಾಗಿ ಮೇಷರಾಶಿಯವರ ಅದೃಷ್ಟ ವಜ್ರದಂತೆ ಹೊಳೆಯುತ್ತದೆ. ಇದೆಲ್ಲವೂ ಕೂಡ ಕಾಕತಾಳೀಯವಲ್ಲ. ನೀವು ಯಾವಾಗಲೂ ರಕ್ಷಣೆಯಲ್ಲೇ ಇರ್ತೀರಾ. ನಿಮ್ಮ ಮೇಲೆ ದೈವಿಕ ಅನುಗ್ರಹ ಇದೆ. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಮನೆಯ ಕುಲದೇವರು. ಕುಲದೇವರ ಆಶೀರ್ವಾದ ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ, ಆದರೆ ಕೊನೆಯಲ್ಲಿ ಅವು ಅನಿರೀಕ್ಷಿತವಾಗಿ ಸರಾಗವಾಗಿ ಪೂರ್ಣಗೊಳ್ಳುತ್ತದೆ. ಇದಕ್ಕೆಲ್ಲ ಕಾರಣ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ವಿಶೇಷವಾದ ಸಂದರ್ಭವನ್ನು ಸೃಷ್ಟಿ ಮಾಡ್ತಾರೆ. ಕೆಲವು ದೊಡ್ಡ ದೊಡ್ಡ ಅಪಘಾತಗಳು, ನಷ್ಟಗಳು ಕೈತಪ್ಪಿ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಮಟ್ಟಕ್ಕೆ ವೇಗವಾಗಿ ಬೆಳೆಯುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಜೀವನ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಸುಂದರವಾಗಿರಲಿಲ್ಲ. ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ, ದುಃಖವನ್ನು ಅನುಭವಿಸಿದ್ದೀರಾ. ಆದರೆ ಇನ್ನು ಮುಂದೆ ಯೋಚನೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಎಲ್ಲ ಕಷ್ಟಗಳು ಈಗ ದೂರವಾಗುತ್ತೆ. ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅಭಿವೃದ್ಧಿ ಹೊಂದುವಂತಹ ವಿಶೇಷವಾದ ಸಂದರ್ಭಗಳು ಶುರುವಾಗ್ತಾ ಇದೆ. ನೀವು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ಯಾವುದೇ ಸಂದೇಹವಿಲ್ಲದೆ ಒಪ್ಪಿಕೊಳ್ಳಬಹುದು. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳು, ನೀವು ಅನುಭವಿಸಿದ ನಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭದ ಹಾದಿಯಲ್ಲಿ ನಡೀತೀರಾ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವಂಥವರಿಗೆ ಇದು ಉತ್ತಮ ಸಮಯ. ಎ ಅಕ್ಷರದ ವ್ಯಕ್ತಿ ಹೂಡಿಕೆ ಮಾಡಲು ಶುಭ ಸಮಯವನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ತಿಳಿಸಿಕೊಡ್ತಾರೆ. ಎಲ್ಲರಿಗಿಂತ ಮೊದಲು ನೀನು ಮುಖ್ಯ, ನಿನ್ನ ಆರೋಗ್ಯ ಮುಖ್ಯ ಎನ್ನುವಂತಹ ಪಾಠವನ್ನು ಅವರು ಹೇಳಿಕೊಡುವ ಮೂಲಕ ನಿಮ್ಮ ಜೀವನದಲ್ಲಿ ನಿಮಗೆ ಇರುವಂತಹ ಎಲ್ಲ ರೀತಿಯ ಒತ್ತಡ, ಟೆನ್ಷನ್ಗಳಿಂದ ಹೊರಬರೋದಕ್ಕೆ ಧ್ಯಾನ, ಯೋಗ, ಒಳ್ಳೆಯ ಪುಸ್ತಕಗಳನ್ನು ಓದೋದು, ಮನಸ್ಸನ್ನು ಆರಾಮವಾಗಿ ಇಟ್ಕೊಳ್ಳೋದು, ತಾಳ್ಮೆಯಿಂದ ಚಿಂತನೆ ಮಾಡೋದು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಬುದ್ಧಿವಂತರಾಗಿ ಯೋಚಿಸೋದನ್ನು ಅವರು ನಿಮಗೆ ಕಲಿಸಿಕೊಡ್ತಾರೆ. ಇದರೆಲ್ಲದರಿಂದ ನೀವು ಹೆಚ್ಚು ಬುದ್ಧಿವಂತರಾಗ್ತೀರಾ, ಹೆಚ್ಚು ಚಿಂತಿಸೋದನ್ನು ಬಿಟ್ಟು ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ. ಏಕೆಂದರೆ ಉತ್ತಮವಾದ ಜೀವನ ಶೈಲಿಯನ್ನು ನೀವು ಇನ್ನು ಮುಂದೆ ಹೊಂದುತ್ತೀರಾ. ಏಕೆಂದರೆ ಆ ಒಬ್ಬ ವ್ಯಕ್ತಿ ನಿಮಗೆ ಮಾರ್ಗದರ್ಶಕರಾಗಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಶುಭವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇನ್ನು ಮುಂದೆ ಭಯ, ಆತಂಕಗಳಿಗೆ ಜಾಗ ಇರೋದಿಲ್ಲ. ಅದ್ಭುತವಾದ ಯೋಗ ರೂಪುಗೊಳ್ತಾ ಇದೆ. ಈಗ ವಿಶೇಷವಾಗಿ ಮಾರ್ಚ್ ತಿಂಗಳು 19, 20, 21, 22, 23 ಮತ್ತು 24 ದಿನಗಳ ನಂತರ ಅಮಾವಾಸ್ಯೆ ಪ್ರಾರಂಭವಾಗಿ ಮುಕ್ತಾಯವಾಗ್ತಾ ಇರೋದ್ರಿಂದ ಶುಭವಾಗಿರುವಂತಹ ದಿನ. ನಿಮ್ಮ ಜೀವನದಲ್ಲಿ ಶಕ್ತಿ ದ್ವಿಗುಣಗೊಳ್ಳುತ್ತೆ. ಶಾಸ್ತ್ರಗಳು ಹೇಳುವ ಪ್ರಕಾರ ಈ ಪ್ರತಿ ಅಮಾವಾಸ್ಯೆ ದಿನದಂದು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಸಿ ವಿಶೇಷವಾಗಿ ಸಿಹಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಸಿಹಿ ಸುದ್ದಿಗಳು ಬೇಗ ಬರುತ್ತದೆ. ಅಷ್ಟೇ ಅಲ್ಲದೆ ಯುಗಾದಿ ಅಮಾವಾಸ್ಯೆ ಬಹಳಷ್ಟು ಶಕ್ತಿಶಾಲಿಯಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ವಿಶೇಷವಾದ ಅನುಭವಗಳನ್ನು, ಬದಲಾವಣೆಗಳನ್ನು ನೀವು ನೋಡ್ತೀರಾ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ಮಾರ್ಚ್ ತಿಂಗಳು ನಿಮಗೆ ಎಲ್ಲವನ್ನ ಕೂಡ ವಿಶೇಷವಾಗಿ ನಿಮ್ಮ ಹಣಕಾಸಿನ ಸಾಲದ ಪರಿಸ್ಥಿತಿಯನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಬೇಕು ಎನ್ನುವಂತಹ ಪಾಠವನ್ನು ತಿಳಿಸಿಕೊಡ್ತಾರೆ. ಈ ಒಂದು ಪಾಠ ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಅರ್ಥಪೂರ್ಣವಾಗಿ ಶಕ್ತಿವಂತರನ್ನಾಗಿ ಬದುಕೋದಕ್ಕೆ ಸಾಧ್ಯ ಮಾಡಿಕೊಡುವಂತಹ ವಿಶೇಷವಾದ ಸಂದರ್ಭದ ಒಂದು ಮಾರ್ಗದರ್ಶಕದ ಪಾಠವಾಗಿರುತ್ತದೆ. ನೀವು ಹಲವಾರು ವರ್ಷಗಳಿಂದ ನಿಂತಿರುವಂತಹ ಜಾಗದಲ್ಲೇ ನಿಂತಿದ್ದೀರಾ. ಎಲ್ಲೂ ಕೂಡ ನಿಮಗೆ ಲಾಭ ಸಿಗ್ತಾ ಇಲ್ಲ, ಮುಂದೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಲವಾರು ಕಷ್ಟಗಳ ನಂತರ ಕೂಡ ಈಗ ಅದ್ಭುತವಾಗಿರುವಂತಹ ಜೀವನವನ್ನು ಕಂಡುಕೊಂಡಿದ್ದೀರಾ ಅಂತ ಅಂದರೆ ಖಂಡಿತವಾಗಿ ದೈವಿಕವಾದ ಅನುಗ್ರಹ ನಿಮಗೆ ಆಶೀರ್ವಾದದ ಮೂಲಕ ಪ್ರತಿಯೊಂದು ದಾರಿಯನ್ನು ಕೂಡ ಸ್ಪಷ್ಟ ಮಾಡಿಕೊಟ್ಟಿದೆ. ಈಗ ಎ ಅಕ್ಷರದಿಂದ ಬರುವಂತಹ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅತ್ಯಂತ ಶುಭ ಮತ್ತು ಲಾಭವನ್ನು ತಂದುಕೊಡುವಂತಹ ವಿಶೇಷವಾದ ಸಮಯವಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವರಗಳು, ಅದ್ಭುತವಾದ ವ್ಯಕ್ತಿಯ ಪ್ರವೇಶ, ಇನ್ನು ಮುಂದೆ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಎಲ್ಲದಕ್ಕೂ ಕೂಡ ಸೂಕ್ತವಾದ ಸಮಯಗಳು ಈಗ ಪ್ರಾರಂಭವಾಗ್ತಾ ಇದೆ.
ಖಂಡಿತವಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಒಂದು ಖಾಲಿತನ ಇದೆ ಅನ್ನೋ ಭಾವನೆ ನಿಮಗೆ ಕೆಲವೊಮ್ಮೆ ಬರುತ್ತಿರಬಹುದು. ಎಲ್ಲವೂ ಇದ್ದರೂ ಏನೋ ಒಂದು ಕೊರತೆ, ಮನಸ್ಸಿಗೆ ಅರ್ಥವಾಗದ ಒಂಟಿತನ, ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ದಾರಿ ಸಿಗದೇ ಇರುವ ಸಮಯ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಬದಲಾವಣೆಯ ಸಮಯ ಹತ್ತಿರ ಬಂದಿದೆ. ಜ್ಯೋತಿಷ್ಯದ ಸೂಚನೆಗಳ ಪ್ರಕಾರ ಮೇಷರಾಶಿಯವರ ಜೀವನಕ್ಕೆ ಎ ಅಕ್ಷರದಿಂದ ಆರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶ ಸಂಭವಿಸುವಂತಹ ಯೋಗ ಕಾಣ್ತಾ ಇದೆ. ಈ ವ್ಯಕ್ತಿ ಸಾಮಾನ್ಯ ಪರಿಚಯವಾಗೋದಿಲ್ಲ. ಮೊದಲ ಭೇಟಿಯಲ್ಲಿ ನಿಮಗೆ ಒಂದು ವಿಚಿತ್ರವಾದ ಆತ್ಮೀಯತೆ, ಹಿಂದಿನಿಂದಲೇ ಪರಿಚಯ ಇದ್ದಂತಹ ಅನುಭವ ಉಂಟಾಗುತ್ತದೆ. ಆರಂಭದಲ್ಲಿ ಈ ಒಂದು ಸಂಬಂಧ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು, ಕೆಲಸದ ಮೂಲಕವಾಗಿರಬಹುದು, ಕುಟುಂಬದ ಪರಿಚಯದಿಂದಾಗಿರಬಹುದು, ಅಥವಾ ಸಂಪೂರ್ಣವಾಗಿ ಅಪ್ರತ್ಯಕ್ಷವಾಗಿ ಕಂಡು ಬರಬಹುದು, ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸೋದು ಏನಂದ್ರೆ, ಈ ವ್ಯಕ್ತಿ ಬಂದ ನಂತರ ನಿಮ್ಮ ಯೋಜನೆಗಳು ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಹಿಂದೆ ತೆಗೆದುಕೊಂಡಂತಹ ನಿರ್ಧಾರಗಳು ಈಗ ಧೈರ್ಯವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಾ. ನೀವು ಭಯ ಪಡುತ್ತಿದ್ದಂತಹ ವಿಷಯಗಳು ಸರಾಗವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆಯನ್ನು ಕಾಣಲು ಶುರುವಾಗುತ್ತದೆ. ಒಟ್ಟಾರೆಯಾಗಿ ಈ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಕೇವಲ ಸಂಗಾತಿ ಅಥವಾ ಸ್ನೇಹಿತ ಮಾತ್ರವಲ್ಲ, ಅವರು ನಿಮ್ಮೊಳಗಿನ ಮಲಗಿರುವಂತಹ ಶಕ್ತಿಯನ್ನು ಎಚ್ಚರಿಸುವಂತಹ ವ್ಯಕ್ತಿ ಆಗಿರ್ತಾರೆ. ನೀವು ಹಲವು ವರ್ಷಗಳಿಂದ ಹೊತ್ತುಕೊಂಡಂತಹ ನೋವು, ಮೋಸ, ನಿರಾಸೆ ಇವೆಲ್ಲವನ್ನ ಮರೆತು ಮುಂದೆ ಸಾಗಲು ಪ್ರೇರೇಪಣೆ ನೀಡುವಂಥವರು ಇವರೇ ಆಗಿರಬಹುದು. ಮೇಷರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಯಾರಿಗೂ ಹೇಳದೆ ಒಳಗೆ ಇಟ್ಟುಕೊಳ್ಳುವಂತಹ ಸ್ವಭಾವದವರು. ಆದರೆ ಈ ವ್ಯಕ್ತಿಯ ಮುಂದೆ ನೀವು ನಿಮ್ಮ ನಿಜವಾದ ಮನಸ್ಸನ್ನು ತೆರೆಯಲು ಪ್ರಾರಂಭಿಸುತ್ತೀರಾ. ಅವರ ಮಾತುಗಳು ನಿಮಗೆ ಧೈರ್ಯ ಕೊಡುತ್ತವೆ, ಅವರ ಉಪಸ್ಥಿತಿ ನಿಮ್ಮ ಜೀವನಕ್ಕೆ ಶಾಂತಿ ತರುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ವಿಯಾಗಿ ದಾರಿ ತೆರೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು 19ರಿಂದ 24ನೇ ತಾರೀಕಿನವರೆಗೂ ಕೂಡ ಮೇಷರಾಶಿಯವರ ಜೀವನ ಅದ್ಭುತವಾಗಿರುತ್ತದೆ. ಈ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ಜೀವನದಲ್ಲಿ 3 ಪ್ರಮುಖವಾದ ಬದಲಾವಣೆಗಳು ಸಂಭವಿಸುತ್ತದೆ. ಮೊದಲನೆಯದು ಮಾನಸಿಕವಾಗಿ ಬದಲಾವಣೆ, ನೀವು ಹಿಂದೆ ಭಯಪಟ್ಟಂತಹ ವಿಷಯಗಳನ್ನು ಧೈರ್ಯವಾಗಿ ಎದುರಿಸ್ತೀರಾ. ಎರಡನೆಯದು ಆರ್ಥಿಕವಾಗಿ ಬದಲಾವಣೆ, ಸಲಹೆ ಅಥವಾ ಪ್ರೇರೇಪಣೆಯಿಂದ ನೀವು ಹೊಸ ಅವಕಾಶವನ್ನು ಹಿಡಿಯುವ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಥವಾ ಹೊಸ ಯೋಜನೆಯಲ್ಲಿ ಪ್ರಗತಿ ಕಾಣಬಹುದು. ಮೂರನೆಯದು ಭಾವನಾತ್ಮಕ ಸಮತೋಲನ, ನೀವು ಹೆಚ್ಚು ಶಾಂತವಾಗಿರ್ತೀರಾ, ಕೋಪ ಕಡಿಮೆ ಆಗುತ್ತೆ ಮತ್ತು ಸಂಬಂಧವನ್ನು ಹೊಸ ದೃಷ್ಟಿಯಿಂದ ನೋಡೋದನ್ನು ಕಲಿತೀರಾ. ದೇವರು ಕೆಲವರನ್ನ ನಮ್ಮ ಜೀವನಕ್ಕೆ ಕಾರಣವಿಲ್ಲದೆ ಕಳಿಸೋದಿಲ್ಲ ಎಂದು ಹೇಳುತ್ತಾರೆ. ಅದೇ ರೀತಿಯಾಗಿ ಈ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ, ನಿಮ್ಮ ಕರ್ಮ ಫಲವಾಗಿ ನಿಮ್ಮ ಜೀವನಕ್ಕೆ ಬಂದಿರ್ತಾರೆ. ಖಂಡಿತವಾಗಿ ಅವರಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ, ನಿಮ್ಮ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಸಾಲದಿಂದ ಮುಕ್ತಿಯನ್ನು ಕೂಡ ಹೊಂದಬಹುದು. ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಮೇಷರಾಶಿಯವರಿಗೆ ಈಗ ಸ್ವಲ್ಪ ದೊಡ್ಡ ರಿಲೀಫ್ ಸಿಕ್ಕಂತಹ ಅನುಭವ ಆಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ಮೇಷರಾಶಿಯವರು ಕೆಲವೊಮ್ಮೆ ತ್ವರಿತವಾಗಿ ನಂಬುವ ಸ್ವಭಾವವನ್ನು ಹೊಂದಿರೋದ್ರಿಂದ ಆರಂಭದಲ್ಲಿ ಎಲ್ಲವನ್ನ ತಕ್ಷಣ ಹಂಚಿಕೊಳ್ಬೇಡಿ. ಸಮಯ ತೆಗೆದುಕೊಂಡು ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿ. ನಿಧಾನವಾಗಿ ಬೆಳೆದ ಸಂದರ್ಭವೇ ದೀರ್ಘವಾಗಿ ಉಳಿಯುತ್ತದೆ. ನೀವು ಸಹನೆಯಿಂದ ನಡೆದುಕೊಂಡರೆ ಈ ಪರಿಚಯ ನಿಮ್ಮ ಜೀವನದ ತಿರುವಾಗಬಹುದು. ಹಿಂದೆ ಮುಚ್ಚಿದ ದಾರಿಗಳು ತೆರೆದುಕೊಳ್ಳಬಹುದು, ನಿಂತಿದಂತಹ ಕೆಲಸಗಳು ಚಲನೆಗೆ ಬರಬಹುದು ಮತ್ತು ನೀವು ನಿಮ್ಮ ನಿಜವಾದ ಗುರುತನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಈ ವ್ಯಕ್ತಿ ಬಂದ ನಂತರ ನೀವು ಗಮನಿಸುವಂತಹ ದೊಡ್ಡ ಬದಲಾವಣೆ ಏನಂದ್ರೆ, ನಿಮ್ಮ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಏಕೆ ನನ್ನ ಜೀವನ ಹೀಗಿದೆ ಎಂದು ಕೇಳುತ್ತಿದ್ದವರು ಈಗ ಉತ್ತಮವಾಗಿ ಹೇಗೆ ಬದುಕಬಹುದು ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಾ. ನಿಮ್ಮ ಆತ್ಮವಿಶ್ವಾಸ, ಆತ್ಮಶಕ್ತಿ ಹೆಚ್ಚಾಗುತ್ತದೆ, ದೇವರ ಮೇಲೆ ನಂಬಿಕೆ ಗಟ್ಟಿಯಾಗುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲು ಆರಂಭವಾಗುತ್ತದೆ. ಕೆಲವು ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿ ಆಗುವಂತಹ ಸಾಧ್ಯತೆ ಕೂಡ ಇದೆ, ಅಥವಾ ಜೀವನ ಪೂರ್ತಿ ನಿಮ್ಮ ಬೆಂಬಲಗಾರರಾಗುವಂತಹ ಆತ್ಮೀಯ ಸ್ನೇಹಿತರಾಗಬಹುದು. ಹೀಗಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶವಾದಾಗ ಅದನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ ಪರೀಕ್ಷೆಗಾಗಿ, ಕೆಲವರು ಪಾಠಕ್ಕಾಗಿ, ಆದರೆ ಕೆಲವರು ಮಾತ್ರ ನಮ್ಮ ಬದುಕನ್ನು ಬದಲಾಯಿಸೋದಕ್ಕೋಸ್ಕರ ಬರ್ತಾರೆ. ಮೇಷರಾಶಿಯವರೇ, ಎ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅದೇ ರೀತಿಯ ದೈವಿಕ ಸಂಪರ್ಕವಾಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ತೆರೆಯಿರಿ, ಆದರೆ ವಿವೇಕವನ್ನು ಕಾಪಾಡಿಕೊಳ್ಳಿ. ದೇವರು ಸಮಯ ಬಂದಾಗ ಸರಿಯಾದ ಜನರನ್ನು ನಮ್ಮ ದಾರಿಗೆ ಕಳಿಸುತ್ತಾನೆ. ಆ ಸಮಯ ಈಗ ನಿಮ್ಮ ಕಡೆಗೆ ನಿಧಾನವಾಗಿ ಬರುತ್ತಿದೆ ಮತ್ತು ಬಹುಶಃ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಲು ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಾರ್ಚ್ ತಿಂಗಳು 19ರಿಂದ 24ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಮಯವನ್ನು ನೀವು ಸಂತೋಷದಿಂದ ಬರಮಾಡಿಕೊಳ್ಬೇಕು, ಅದೇ ರೀತಿ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು.
ಮೇಷರಾಶಿಯವರು ಬಹಳ ಒಳ್ಳೆಯ ಸ್ವಭಾವದವರು, ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಂಥವರು, ಹೃದಯದಿಂದ ಬದುಕುವವರು. ಆದ್ದರಿಂದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಕೆಲವು ತಪ್ಪುಗಳನ್ನು ಮಾಡೋದನ್ನು ತಪ್ಪಿಸೋದು ತುಂಬ ಮುಖ್ಯ. ಅತಿಯಾದ ಆತುರ. ಮೇಷರಾಶಿಯವರು ಯಾರನ್ನಾದರೂ ಇಷ್ಟಪಟ್ಟರೆ ತಕ್ಷಣ ಸಂಪೂರ್ಣ ನಂಬಿ ಬಿಡುತ್ತಾರೆ, ಎಲ್ಲವನ್ನ ಹೇಳಿಕೊಳ್ತಾರೆ. ಆದ್ದರಿಂದ ಇದರಿಂದ ಹೊಸ ವ್ಯಕ್ತಿಗೆ ಒತ್ತಡ ಉಂಟಾಗಬಹುದು. ನೀವು ಬೇಗ ಹತ್ತಿರವಾಗಲು ಪ್ರಯತ್ನಿಸಿದರೆ ಅವರಿಗೆ ಉಸಿರುಗಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಎಲ್ಲ ಭಾವನೆಗಳು, ರಹಸ್ಯಗಳು, ಕನಸುಗಳನ್ನು ಒಂದೇ ಸಲ ಹಂಚಿಕೊಳ್ಬೇಡಿ. ಆದರೆ ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಅವರಿಗೂ ಕೂಡ ನಿಧಾನವಾಗಿ ತಿಳಿದುಕೊಳ್ಳೋಕೆ ಅವಕಾಶ ಕೊಡಿ. ಕೋಪದಲ್ಲಿ ಮಾತು ಆಡುವುದು. ಮೇಷರಾಶಿಯವರು ತುಂಬ ಹೃದಯ ಒಳ್ಳೆಯವರಾದರೂ ಕೂಡ ಕೋಪ ಬಂದಾಗ ಮಾತುಗಳು ಕಠಿಣವಾಗಿರುತ್ತದೆ. ಒಂದು ಕ್ಷಣದ ಕೋಪದಲ್ಲಿ ಹೇಳಿದಂತಹ ಮಾತು ಎದುರಿನ ವ್ಯಕ್ತಿಗೆ ಮನಸ್ಸಿನಲ್ಲಿ ದೊಡ್ಡ ಗಾಯ ಮಾಡಬಹುದು. ನಂತರ ಕ್ಷಮೆ ಕೇಳಿದರೂ ಆ ನೋವು ಉಳಿದುಕೊಳ್ಳಬಹುದು. ಆದ್ದರಿಂದ ಹೊಸ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಸಹನೆ ತುಂಬ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯೆ ಕೊಡದೆ ಸ್ವಲ್ಪ ನಿಧಾನವಾಗಿ ತೆಗೆದುಕೊಂಡು ಮಾತನಾಡೋದು ಉತ್ತಮ. ಅತಿಯಾದ ನಿರೀಕ್ಷೆ ಇಡೋದು. ಮೇಷರಾಶಿಯವರು ಪ್ರೀತಿಸಿದರೆ ಸಂಪೂರ್ಣವಾಗಿ ಮನಸ್ಸಿನಿಂದ ಪ್ರೀತಿ ಮಾಡ್ತಾರೆ. ಅದೇ ಮಟ್ಟದ ಗಮನ, ಪ್ರೀತಿ ಎದುರಿನ ವ್ಯಕ್ತಿಯಿಂದ ಕೂಡ ಬೇಡಿಕೊಳ್ತಾರೆ, ನಿರೀಕ್ಷೆ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರೀತಿ ತೋರಿಸುವ ವಿಧಾನ ಬೇರೆ ಇರುತ್ತೆ. ನಿರೀಕ್ಷೆ ಹೆಚ್ಚು ಇದ್ದರೆ ನಿರಾಸೆ ಕೂಡ ಬರುತ್ತದೆ. ಆದ್ದರಿಂದ ಸಂಬಂಧದಲ್ಲಿ ಸಮತೋಲನ ಇರಬೇಕು. ಪ್ರೀತಿ ಒತ್ತಾಯದಿಂದಲ್ಲ, ಅರ್ಥದಿಂದ ಬೆಳೆಯಬೇಕು. ಸ್ವಂತ ಸ್ವತಂತ್ರತೆಯನ್ನು ಕಳೆದುಕೊಳ್ಳೋದು. ಕೆಲವೊಮ್ಮೆ ಹೊಸ ವ್ಯಕ್ತಿ ಬಂದ ನಂತರ ಮೇಷರಾಶಿಯವರು ತಮ್ಮ ಕನಸುಗಳು, ಗುರಿಗಳನ್ನು ಬಿಟ್ಟು ಆ ವ್ಯಕ್ತಿಯ ಸುತ್ತಲೇ ಜೀವನ ಕಟ್ಟಿಕೊಳ್ತಾರೆ. ಅದೇ ದೊಡ್ಡ ತಪ್ಪು. ದೇವರು ನಿಮ್ಮ ಜೀವನಕ್ಕೆ ಯಾರನ್ನಾದರೂ ಕಳಿಸುವುದು ನಿಮ್ಮ ಬೆಳವಣಿಗೆಗಾಗಿ, ನಿಮ್ಮ ಗುರುತನ್ನು ಕಳೆದುಕೊಳ್ಳಲು ಅಲ್ಲ. ನಿಮ್ಮ ಗುರಿ, ನಿಮ್ಮ ಕೆಲಸ, ನಿಮ್ಮ ಆತ್ಮ ಗೌರವ ಯಾವತ್ತೂ ಕೂಡ ಮೊದಲ ಸ್ಥಾನದಲ್ಲೇ ಇರಬೇಕಾಗುತ್ತೆ. ಇನ್ನು ಮೇಷರಾಶಿಯವರು ಹಿಂದಿನ ನೋವನ್ನು ಹೊಸ ವ್ಯಕ್ತಿಗೆ ಹೋಲಿಸೋದು. ಮೇಷರಾಶಿಯವರು ಹಿಂದೆ ಅನುಭವಿಸಿದಂತಹ ಮೋಸ ಅಥವಾ ನೋವನ್ನು ಮರೆಯಲು ಕಷ್ಟಪಡ್ತಾರೆ. ಹೊಸ ವ್ಯಕ್ತಿ ಬಂದಾಗಲೂ ಕೂಡ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡು ಅನುಮಾನ ಪಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಪ್ರತಿಯೊಬ್ಬರೂ ಒಂದೇ ರೀತಿ ಇರೋದಿಲ್ಲ. ಪ್ರತಿ ಸಂಬಂಧಕ್ಕೆ ಹೊಸ ಅವಕಾಶವನ್ನು ಕೊಡಬೇಕು. ಅನುಮಾನ ಹೆಚ್ಚು ಇದ್ದರೆ ಒಳ್ಳೆಯ ಸಂಬಂಧವು ಕೂಡ ನಿಧಾನವಾಗಿ ದೂರವಾಗುತ್ತೆ. ಎಲ್ಲವನ್ನ ನಾನು ಮಾತ್ರ ನಿಯಂತ್ರಿಸಬೇಕು ಎಂದು ಪ್ರಯತ್ನ ಮಾಡೋದು. ಮೇಷರಾಶಿಯವರು ನಾಯಕತ್ವ ಗುಣ ಹೊಂದಿರೋದ್ರಿಂದ ಸಂಬಂಧದಲ್ಲೂ ತಾವೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಸಂಬಂಧ ಎಂದರೆ ಇಬ್ಬರ ಪ್ರಯಾಣ. ಎದುರಿನ ವ್ಯಕ್ತಿಯ ಅಭಿಪ್ರಾಯಕ್ಕೂ ಕೂಡ ಗೌರವ ಕೊಡಬೇಕು. ಆಗ ಮಾತ್ರ ಸಂಬಂಧ ಬಲವಾಗಿರುತ್ತದೆ. ಕೇಳುವುದು ಕೂಡ ಪ್ರೀತಿಯ ಒಂದು ರೂಪ ಅನ್ನೋದನ್ನ ಮರಿಬೇಡಿ. ಮೇಷರಾಶಿಯವರೇ, ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬಂದಾಗ ಅವರನ್ನ ದೇವರು ಸಂದೇಶ ಕಳಿಸಿರುವಂತಹ ಸ್ವೀಕಾರ ಎಂದು ಭಾವಿಸಬೇಕು. ಆತುರ ಬೇಡ, ಕೋಪ ಬೇಡ, ಅನುಮಾನ ಬೇಡ. ಸಹನೆ, ಗೌರವ ಮತ್ತು ನಂಬಿಕೆ ಇದ್ದರೆ ಆ ಪರಿಚಯ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದವಾಗಬಹುದು. ಕೆಲವರು ನಮ್ಮ ಬದುಕಿಗೆ ಬಂದು ಹೋಗುತ್ತಾರೆ, ಆದರೆ ಕೆಲವರು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಆದ್ದರಿಂದ ಸರಿಯಾದ ವ್ಯಕ್ತಿ ಬಂದಾಗ ತಪ್ಪುಗಳಿಂದ ಸಂಬಂಧವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಹೃದಯ ಒಳ್ಳೆಯದು, ಅದಕ್ಕೆ ಜೊತೆಗೆ ಸ್ವಲ್ಪ ವಿವೇಕ ಸೇರಿಸಿದರೆ ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಯಶಸ್ಸು ಒಂದೇ ಸಮಯದಲ್ಲಿ ಹರಡುತ್ತದೆ. ಒಟ್ಟಾರೆಯಾಗಿ ಮಾರ್ಚ್ 19ರಿಂದ 24ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು, ಸಂಕೇತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಜೀವನಕ್ಕೆ ಹತ್ತಿರವಾಗುವಂತಹ ಹೊಸ ವ್ಯಕ್ತಿಯ ಮೇಲೆ ಗಮನವನ್ನು ಕೊಡಿ. ಕೃತಜ್ಞತೆಯ ಭಾವನವನ್ನು ತೋರಿಸಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.